डॉक्टर चरण सीताराम शिवाचार्य जी, त्याचबरोबर या ठिकाणी सर्व त्या विचारमंचावर उपस्थित असणाऱ्या आणि या भागातून आलेले सर्व भाविक भक्त, खरं तर जगद्गुरू आपल्या या जत तालुक्याच्या पावनभूमीत येतात आणि ते येत असताना आपल्या या भाविकांना त्याचा मोठ्या प्रमाणावर लाभ मिळतो आणि त्यानिमित्तानं या तालुक्याला सुद्धा त्याचा या भाविक भक्तांना योग्य तो उपयोग करून घ्यावा असं त्याचा आशीर्वाद देऊन करावा अशी या निमित्तानं मी त्यांना सगळ्यांना विनंती करतो आणि कमिटीला या कार्यक्रमाच्या वतीने मी मनापासून धन्यवाद. ಸಮಾವೇಶಗೊಂಡಿರುವ ಸಮಸ್ತ ಸತತ ಮಹಾಜನಗಳೇ, ವಾತ್ಸಲ್ಯ ಮೂರ್ತಿಗಳಾದ ಮಾತೆಯರೇ ಹಾಗೂ ಮುದ್ದು ಮಕ್ಕಳು, ಬೇಳೂರು ಗ್ರಾಮದಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನ ನಿರ್ಮಾಣ ಆಗಲಿಕ್ಕೆ ಶುರುವಾಗಿ ಬಹಳ ದಿವಸ ಆಯಿತು. ಬಹಳ ಸರಿ ನಾವಿಲ್ಲಿ ಬಂದಾಗೆಲ್ಲ ದೇವಸ್ಥಾನ ಕಟ್ಟಾಕತ್ತೀವಿ ಅಂತ ಹೇಳಿ ಕರ್ಕೊಂಡು ಬಂದು ತೋರಿಸಿ ಕಳಿಸ್ತಿದ್ವಿ. ನಾವು ಬಂದಾಗೆಲ್ಲ ಕೇಳ್ತಿದ್ವಿ, ಯಾವಾಗ ಮುಗಿಸ್ತೀರಿ ಅಂತ ಕೇಳ್ತಿದ್ವಿ. ಬಹುತೇಕ ಈಗ ಮುಗಿಸಿವ್ ನೋಡ್ರಿ ಅಂತ ಹೇಳಕ್ ಕರ್ಕೊಂಡು ಬಂದಿರಿ ಅಂತ ನಾವೆಲ್ಲ ಅನ್ಕೊಳ್ತೀವಿ. ಆದ್ರೆ ನಿಮ್ಮ ದೇವಸ್ಥಾನ ಶಿಲೆಯಿಂದ ನಿರ್ಮಾಣಗೊಂಡಿರೋದ್ರಿಂದ ಇದೊಂದು ಶಾಶ್ವತವಾಗಿರುವಂತ ದೇವಾಲಯ ಆಗಿದೆ, ಭವ್ಯ ದಿವ್ಯವಾಗಿದೆ. ಸಿಮೆಂಟು ಇಟ್ಟಿಗೆ RCC ಇಂದ ಕಟ್ಟಿರುವಂತಹ ಕಟ್ಟಡಕ್ಕೆ ಒಂದು 100 ವರ್ಷ ಆಯುಷ್ಯ ಇದ್ರೆ, ಬಹಳ ಅಂದ್ರೆ 100 ವರ್ಷ ಇದ್ರೆ, ನೀವೇನ್ ಕಲ್ಲಿಂದ ಕಟ್ಟಿರಲ್ಲ, ಇದಕ್ಕ ಸಾವಿರಾರು ವರ್ಷಗಳ ಆಯುಷ್ಯ ಇರ್ತದ. ಅಂತಹ ಸಾವಿರ ವರ್ಷಗಳ ಭವ್ಯ ಪರಂಪರೆಯ ಉಜ್ವಲ ಕಾರ್ಯವನ್ನ ಈ ಮಂದಿರದ ನಿರ್ಮಾಣದ ಮೂಲಕ ನೀವೆಲ್ಲ ಮಾಡಿದ್ದು ಜಗದ್ಗುರುಗಳವರಿಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದೆ. ಸಾಮಾನ್ಯವಾಗಿ ಶ್ರೀಶೈಲದಲ್ಲಿರುವಂತಹ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಅದು ಬಹಳ ತೆಗ್ನಾಗ ದೂರದಿಂದ ನಿಂತು ನೋಡ್ಬೇಕು ಅಂದ್ರೆ ಯಾರ ಒಬ್ರು ಆಟ ಬಂದ್ರೆ ಸಾಕು, ಕಾಣದೇ ಇಲ್ಲ. ಅದಕ್ಕ ದರ್ಶನಕ್ಕ 3 ಕ್ಯೂ ಲೈನ್ ಇಟ್ಟಿರ್ತಾರ. ಮೊದಲನೇ ಲೈನ್ಗಿಂತ 2ನೇ ಲೈನ್ 1 ಫೂಟ್ ಎತ್ತರ ಇರ್ತತಿ. ಆಮೇಲೆ 3ನೇ ಲೈನ್ ಅದಕ್ಕಿಂತ 1 ಫೂಟ್ ಎತ್ತರ ಇರ್ತತಿ. ಹೀಗೆ 3 ಲೈನ್ 1 ಫೂಟ್ ಒಬ್ಬರಿಂದ ಕೆಳಗೆ ನಿಂತು ನೋಡಿದಾಗ ಮಾತ್ರ ಆ ಲಿಂಗದ ದರ್ಶನವನ್ನು ನೀವು ಮಾಡ್ಕೊಳ್ಳಿಕ್ ಸಾಧ್ಯ. ಇಲ್ಲ ಅಂದ್ರೆ ದರ್ಶನ ಆಗಂಗಿಲ್ಲ. ಬಹುತೇಕ ಅದನ್ನ ನೋಡಿ ನೀವು ನಮ್ಮ ಮಲ್ಲಯ್ಯ ತೆಗಿನಾಗ ಆಗಬಾರ್ದು ಅಂತ ತಿಳ್ಕೊಂಡು ನೀವು ಬಹಳ ಎತ್ತರವಾಗಿಯೂ ಗುಡಿ ಕಟ್ಟಿರಿ, ಲಿಂಗನೂ ಬಹಳ ಎತ್ತರ ಮಾಡಿರಿ. ಅದಕ್ಕೆ ಲಿಂಗ ಬಹಳ ಎತ್ತರ ಇರೋದ್ರಿಂದ ಇದು ಬೀಳೂರಲ್ಲ ಏಳೂರು ಆಗೈತಿ ಅಂತ ಹೇಳಿ ಅನ್ಕೊಂಡ್ರೆ ಅತಿಶಯೋಕ್ತಿ ಆಗಲಾರದು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತೀವಿ. Press the bell icon on the YouTube and never miss another update.